ಇನ್ನು ಚೋರ್ಲಾ ಘಾಟ್ ಬಳಿ 400 ಕೋಟಿ ದರೋಡೆ ಪ್ರಕರಣ ಸಂಬಂಧ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಚೋರ್ಲಾ ಘಾಟ್ ಹತ್ರ 400 ಕೋಟಿ ದರೋಡೆ ಆಯ್ತಲ್ಲ, ಸಂಬಂಧದ ಪ್ರಕಾರ ವಿಚಾರದ ಪ್ರಕಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಚೋರ್ಲಾ ಘಾಟ್ ಬಳಿ 3 ರಾಜ್ಯಗಳ ಗಡಿ ಸೇರುತ್ತೆ. ಅವರು ಅದೇ ಭಾಗದವರಾಗಿರೋದ್ರಿಂದ ಅಂದ್ರೆ ಬೆಳಗಾವಿ ಭಾಗದವರಾಗಿರೋದ್ರಿಂದ ಮಾಹಿತಿ ಕೊಟ್ಟಿದ್ದಾರೆ. 400 ಕೋಟಿ ಗುಜರಾತ್ನಿಂದ ಬಂದಿರೋ ಮಾಹಿತಿ ಇದೆ. ಆ ಹಣ ಗುಜರಾತ್ ಮಹಾರಾಷ್ಟ್ರ ದಾಟ್ಕೊಂಡು ಬಂದಿದೆ. ಗುಜರಾತ್ ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರ ಇದೆ? ನಮ್ಮ ಬೆಳಗಾವಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಅದನ್ನ ಕುಲಂಕುಷವಾಗಿ ತನಿಖೆಯನ್ನ ನೋಡಿ. ಇದು ಕುಲಂಕುಷವಾಗಿ ಕಾನೂನು ಪ್ರಕಾರ ಮೊದಲು ತನಿಖೆ ಮಾಡೋಣ. ಬೆಳಗಾವಿಯಲ್ಲಿ ಸಿಕ್ಕಿದೆ, ಮೊದಲು ಗಡಿ ಭಾಗ ಅದು. ಆ ಗಡಿ ಭಾಗ ಯಾರಿಗೆ ಸೇರುತ್ತೆ? ಯಾಕಂದ್ರೆ ಮೂರು ಗಡಿಗಳು ಅಲ್ಲಿ ಚೋರ್ಲಾ ಘಾಟದಲ್ಲಿ 3 ಗಡಿಗಳು ಸೇರ್ತವೆ. ಒಂದು ಗೋವಾದೊಂದು, ಮಹಾರಾಷ್ಟ್ರದೊಂದು, ಕರ್ನಾಟಕದೊಂದು. ಅದು ನಮ್ಮ ಪೊಲೀಸರು ಅದನ್ನ ಕುಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಇದರಲ್ಲಿ ರಾಜಕಾರಣ ಮಾಡೋಣ, ನಂತರ ಮಾಡೋಣ. 400 crore ಅಂತಂದ್ರೆ ಇದನ್ನು ಕಡಿಮೆ ಅಲ್ಲ. ಅದು ಅದು 2000 ನೋಟು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಷ್ಟೊಂದು ನೋಟ್ ಎಲ್ಲಿಂದ ಬಂತು? ಯಾರ ಕಡೆಯಿಂದ ಬಂತು? ಗುಜರಾತ್ ನಿಂದ ಬಂದಿದೆ. ಗುಜರಾತ್ ಯಾರ್ದು, ಯಾರ ಸರ್ಕಾರ ಇದೆ ಅನ್ನೋದು ತಮ್ಗೆ ಗೊತ್ತು. ಸೊ ಗುಜರಾತ್, ಮಹಾರಾಷ್ಟ್ರ ದಾಟ್ಕೊಂಡು ಇಲ್ಲಿ ಬಂದಿದೆ. ಕಂಟೈನರ್ ಅಲ್ಲಿ ಬರೋದು ಅವ್ರಿಗೆ ಗೊತ್ತಾಗೋದಿಲ್ಲ ಅಂತಂತಂದ್ರೆ ಏನು ಚಳ್ಳೆ ಹಣ್ಣು ತಿಂತಾ ಇದ್ರ? ನೋಡೋಣ, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ತಪ್ಪಿತಸ್ಥರು ಯಾರು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಮ್ಮ ಬೆಳಗಾವಿ ಪೊಲೀಸರಾಗ್ಲಿ, ಕರ್ನಾಟಕ ರಾಜ್ಯದ ಪೊಲೀಸರಾಗ್ಲಿ ಇದನ್ನ ಖಂಡಿತವಾಗ್ಲೂ ಇದನ್ನ ಭೇದಿಸ್ತಾರೆ ಅನ್ನೋಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ. ನೋಡಿ, ಇದು ಕುಲಂಕುಷವಾಗಿ